ಮಾಡಿರೋದನ್ನ ನಾನು ಕೊಡ್ಬಹುದಾ ಅನ್ನೋ ಒಂದು ಕನ್ಫ್ಯೂಷನ್ ಆಗಲಿ ಅಥವಾ ಭಯ ಆಗಲಿ ಖಂಡಿತ ಇತ್ತು. ಬಟ್ ಅದೇ ಅಂದರೆ ಖಂಡಿತ ಗ್ಲ್ಯಾಮರ್ ಬಗ್ಗೆ ಏನು ಹೇಳಿದ್ರಿ, ನನಗೂ ಸ್ವಲ್ಪ ಬೇಜಾರಿದೆ. ನನಗೆ ಸ್ವಲ್ಪ ಫಸ್ಟ್ ಲಾಂಚಲ್ಲೇ ಸ್ವಲ್ಪ ಚೆನ್ನಾಗಿ ತೋರಿಸ್ಬೋದಾಗಿತ್ತು ಅನ್ನೋದು. ನಾನು ಹೇಳಿಲ್ವ ಅವತ್ತೇ, ನೀವು ಛತ್ರಿ ಹಿಂಗೆ ಮಾಡಿದಾಗ ನಿಮ್ಮ ಕಣ್ಣು ನೋಡಿ ಲವ್ ಆಗದಿರೋರು ಯಾರು ಇಲ್ವೇ ಇಲ್ಲ. ಬ್ಯೂಟಿಫುಲ್. ಥ್ಯಾಂಕ್ ಯು. ರಾ ಆಗಿ ಸಾಕಾಗ. ಥ್ಯಾಂಕ್ ಯು ಸೋ ಮಚ್. ಅದೇ ಆಡಿಯನ್ಸಿಗೆ ಆಸ್ ಅ ಕ್ಯಾರೆಕ್ಟರ್ ಇಷ್ಟ ಆದರೆ ನನಗೆ ಅದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಡ. ಆ್ಯಂಡ್ ಅದು ಹೊರತುಪಡಿಸಿ ನನಗೂ ಅಂದರೆ ಒಂದು ಹುಡುಗಿಯಾಗಿ ಚೆನ್ನಾಗಿ ಕಾಣಬೇಕು ಅನ್ನೋದು ಬಿಟ್ಟರೆ ಆಸ್ ಅನ್ ಆರ್ಟಿಸ್ಟ್ ಆ ಕ್ಯಾರೆಕ್ಟ್ರಿಗೆ ಹಿಂಗೆ ಬೇಕು ಅಂದರೆ ನನಗೆ ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ. ಹಾಗಾಗಿ ಒಪ್ಕೊಂಡು ಮಾಡಿದ್ದೀನಿ. ಸೊ ಯಾ, ಥ್ಯಾಂಕ್ ಯು. ಕ್ವಶನ್ಸ್ ಹೈಸ್ಕೂಲ್ ಅಲ್ಲ, ಆ್ಯಕ್ಚುಲಿ ಇನ್ನೂ ಚಿಕ್ಕವಳು ಅನ್ಸುತ್ತೆ. ಖುಷಿ ಇದೆ ಅದ್ರ ಬಗ್ಗೆ. ಅಂದರೆ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡಾಗ್ಲೂ ಸರ್ ಹೇಳ್ತಾರೆ, ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ರೆ ಸ್ಕೂಲ್ ಹುಡುಗಿ ಥರನೇ ಕಾಣಿಸ್ತಾ ಇದ್ದೀರಾ ನೀವು ಅಂತ. ಏನು ಟ್ರಾನ್ಸ್ಫಾರ್ಮೇಷನ್ಗೆ ಟೈಮ್ ಬೇಕಾಗಿರಲಿಲ್ಲ ಸರ್, ಹಾಗೆ ಯೂನಿಫಾರ್ಮ್ ಹಾಕೊಂಡ್ರೆ ಸಾಕಾಯಿತು. ನಾನು August 1 ಕಾಯ್ತಾ ಇದ್ದೀನಿ ಯಾವಾಗ ಆಗತ್ತೆ ಅಂತ. ಈಗಾಗಲೇ ನಮ್ಮ ಸಿನಿಮಾದ ಟೀಸರ್ಗೆ ಹಾಗೂ ಮುಂಗಾರು ಮಳೆ ಸಾಂಗ್ಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆಡಿಯನ್ಸಿಂದ. ಅಂದರೆ ನನಗೆ ಪರ್ಸ್ನಲಿ ತುಂಬ ಜನ ಹೇಳಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಮೇಕಿಂಗ್ ತುಂಬ ಚೆನ್ನಾಗಿದೆ, ಇಟ್ಸ್ ವೆರಿ ಗುಡ್ ಅಂತ. ಸೊ ಹೋಪ್ಫುಲಿ ಟ್ರೈಲರ್ ಎಲ್ರಿಗೂ ಇಷ್ಟ. ಆ್ಯಕ್ಚುಲಿ ನನಗಂತೂ ಟ್ರೈಲರ್ ನೋಡಬೇಕಾದ್ರೆ ಗೂಸ್ ಬಂಪ್ಸ್ ಬಂತು. ತುಂಬ ತುಂಬ ಚೆನ್ನಾಗಿದೆ ಸಿನಿಮಾನು, ಹಾಗೆ ಎಲ್ಲರೂ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಹೌದು, ಅದೇ ಸರ್ ಹೇಳ್ದಂಗೆ ಇವಾಗ ನಮ್ಮ ಅಪೋಸಿಟ್ ಕ್ಯಾರೆಕ್ಟರ್ ಹೇಗೆ ಅದು ಮಾಡ್ತಿದ್ದಾರೆ ಅನ್ನೋದಕ್ಕೆ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರೆ ನಮಗೂ ಒಂದು ಸ್ವಲ್ಪ ಓಕೆ ನಾನು ಅದನ್ನು ರಿಯಾಕ್ಟ್ ಮಾಡಬೇಕು ಅಥವಾ ಅದು ಅದೇ ರೀತಿ ಮಾಡಬೇಕು ಅನ್ನೋದು ಬರುತ್ತೆ. ಸೊ ಖಂಡಿತ ಫಸ್ಟ್ ಇನಿಷಿಯಲಲ್ಲಿ ಸಿಕ್ಕಾಪಟ್ಟೆ ಭಯ ಇತ್ತು ಇಬ್ಬರ ಜೊತೆ ಮಾಡುವಾಗ. ಕಾಂಬಿನೇಷನ್ ಪೃಥ್ವಿ ಸರ್ ಜೊತೆ ಫಸ್ಟ್ ಸ್ಟಾರ್ಟಿಂಗಲ್ಲಿದ್ದಾಗ ತುಂಬ ಭಯ ಇತ್ತು, ಹೇಗೆ ಮಾಡ್ತೀನೋ ಏನೋ, ಸಿನಿಮಾ ಫಸ್ಟು ಏನಾದರೂ ಡಿಫ್ರೆನ್ಸ್ ಇರುತ್ತಾ ಅನ್ನೋ ತುಂಬ ಭಯ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಇಬ್ಬರು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು.